ಆದಂತ ಡಿ.ಸಿ. ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಒಂದು 2 ಮಾತುಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು. ನಾನು ದತ್ತಾತ್ರೇಯ ಗುರುರಾವ್ ಕುಲಕರ್ಣಿ, ಡಿ.ಸಿ. ಕುಲಕರ್ಣಿ ಅಂತಾರ. ನಾನು ಇವತ್ತಿನ ದಿವಸ ಉದ್ಯಮಗಳ ನಗರದಲ್ಲಿ ಮರುದ್ಯೋಗದಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂತಹ ಶ್ರೀ ಚಿದಂಬರ ಮಹಾಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆಯ ಮೆರವಣಿಗೆ ಸಮಾರಂಭ ಇವತ್ತಿನ ದಿವಸ ಭವ್ಯವಾಗಿ ಮೆರವಣಿಗೆ ನಡೆಯಲಿದೆ. ಈಗ ನಾಳೆ ಸುಮಾರು ದಿವಸ ದಿನಾಂಕ 20/1/2025 ಪ್ರತಿಷ್ಠಾಪನೆಗೊಳ್ಳತಕ್ಕಂಥ ಮೂರ್ತಿ ಚಿದಂಬರ ಮೂರ್ತಿ, ಆಂಜನೇಯ ಮೂರ್ತಿ ಹಾಗೂ ಗಜಾನನ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳ್ಳುವ ಮೆರವಣಿಗೆ ಹೊಂದಿದೆ. ಅದರಲ್ಲಿ ಅನೇಕ ದಿಂಡಿಗಳು ಹಾಗೂ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡ ಅವರು ಅನೇಕ ದಿಂಡಿ ಭಜನಾ ಮಂಡಳಿಯವರು ಅದ್ದೂರಿಯಿಂದ ಮೆರವಣಿಗೆ ಸಾಗುತ್ತದೆ ತಿಳಿಸಲು ಬಹಳ ಸಂತೋಷ ಅಂತ ಇಷ್ಟಪಡ್ತಾ ಇದೆ. ಅಂದ್ರೆ ಮುರುಗೋಡು ಹೋಗೋದು ಬದಲು ನೀವು ಮಧ್ಯದ ಆದ್ರೆ ದೇವಸ್ಥಾನ ಮಾಡೋದ್ರಿಂದ ಎಲ್ಲರಿಗೂ ಒಂದು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಮಂದಿರ ಮಾಡಿದ್ರಿ. ಇದಕ್ಕೆ ನಿಮ್ಮ ಶ್ರಮ ಹೇಗಿತ್ತು ಅದನ್ನು ಸ್ವಲ್ಪ ತಿಳಿಸಿ. ಇವತ್ತಿನ ದಿವಸ ಈ ಮಂದಿರ ಭವ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು ಅನೇಕ ಭಕ್ತರು ತಳಮಳ ಭಯದಿಂದ ಸೇವೆ ಮಾಡುತ್ತಿದ್ದಾರೆ. ಆದ್ರೆ ಮುರುಗೋಡಕ್ಕೆ ಹೋಗೋದು ತಪ್ಪು ಅಂತ ನಾನು ಹೇಳಿದ್ರೆ ಮುರುಗೋಡ ಮೇಲೆ ನೋಡಬೇಕಾದ್ರು ಅಲ್ಲಿ ನಾವು ಹೋಗತಕ್ಕಂತೆ ಇಲ್ಲಿನ ಉತ್ಸವಗಳನ್ನು ಮಾಡಿ ಮತ್ತೆ ಮುರುಗೋಡು ಕ್ರೀಡಾ ಉತ್ಸವಕ್ಕೆ ನಾವು ಎಲ್ಲರೂ ದಿಂಡಿ ಭಾಗಿಯಾಗ್ತವೆ ಅಂತ ನಾನು ಈ ಸಮಯದಲ್ಲಿ ತಿಳಿದುಕೊಡ್ತಾ ಇದ್ದೇನೆ. ಅಂದ್ರೆ ಈ ಒಂದು ಕಾರ್ಯಕ್ರಮ ನಿಮ್ಗೆ ಅತ್ಯಂತ ಖುಷಿ ಕೊಟ್ಟಿದೆ ಅಂತ ಅನ್ಕೋತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಎಲ್ಲರೂ ಉದ್ಯಮ ಹಾಗೂ ತಾಲೂಕಿನ ಸುತ್ತಮುತ್ತಲಿನ ತಾಳಿಕೋಟೆ ಗ್ರಾಮ ಅವರು ಇನ್ನಿತರ ಗ್ರಾಮ ಎಲ್ಲ ಭಕ್ತಾದಿಗಳು ಭಕ್ತಾದಿಗಳು ಎಲ್ಲರೂ ಸೇರಿಕೊಂಡು ಅವರು ಒಂದು ಸದ್ಭದಿಂದ ನಮ್ಮ ಅಗ್ನಿ ಹುರುಪಲಿಂದ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲ ಸಂತೋಷ ಅನ್ನಿಸ್ತಾ ಇದೆ. ಧನ್ಯವಾದಗಳು. ಇದೇ ಹುರುಪು ಮುಂದಿನ ಕೂಡ ಇರಲಿ ಅಂತ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.